ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದನು. ಆ ರಹಸ್ಯವಾದರೂ ಏನು ದೇವ? ಸೃಷ್ಟಿಯ ಮೊದಲಿನಿಂದಲೂ ನೀನು ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಖಂಡಿತವಾಗಿಯೂ ನನ್ನ ಜನ್ಮದ ರಹಸ್ಯವನ್ನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶವಾತ್ಮಜಂ ಶ್ವೇತಪದ್ಮಧರದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾರದ ಘೋರತಂ ದೇಹದಾಪ್ತಿಯೊಳ್ ಮುಳುಗಿನ ಹರಿಯಲಾರದ ಘೋರಸಂ ದೇಹದಾಪ್ತಿಯೊಳ್ ಮುಳುಗಿನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಶ. ಪರಮಾತ್ಮ ಬಂಧು ಬಾಂಧವರೆಂಬ ಪೋಜಕ್ಕೆ ನೊಂದು ಸಿಲುಕಿದೆಂದು ತಾಪದೆ ಬಂಧು ಬಾಂಧವರೆಂಬ ಪೋಜಕ್ಕೆ ನೊಂದು ಸಿಲುಕಿದೆನೆಂದು ನೀಗಿಸೋದನಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಶ. ಭಾಸ್ಕರ ಭಾಸ್ಕರ ಓಂ ನಮಃ ಸೂರ್ಯದೇವಾಯ ನಮಃ. ಓಂ ನಮಃ ಸೂರ್ಯದೇವಾಯ ನಮಃ. ಓಂ ನಮಃ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಕುಮಾರ. ಯಾರು ಯಾರು ತಾಯಿ ನೀವು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಗಳಿನ ಕರುಣಾ ದೃಷ್ಟಿಯು ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡೋಗಿದ್ದ ನನ್ನ ಚಿಕ್ಕಂದಿನ ನೆನಪು ಚೇತರಿಸುತ್ತಿದೆ. ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯ ಸ್ತ್ರೀಯಳನ್ನು
ಕುಂತಿ ಎನ್ನುವರು ಕಂದ. ನೆನಪಾಯಿತು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತು ಸತ್ಯವಾಯಿತು. ದೇವಾ, ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಈ ದಿನ ಕನಸಿನ ಮಾಯಾ ರೂಪವು ಮೂರ್ತಿವತ್ತಾಗಿ ಬಂದು ನನ್ನ ಕಣ್ಗಳ ಮುಂದೆ ನಿಂತಿರುವುದೆಯೋ ಅಥವಾ ನಾನು ಎಚ್ಚರದಲ್ಲಿಯೇ ಕನಸು ಕಾಣುತ್ತಿರುವೆನೋ? ಇಲ್ಲ ಇಲ್ಲ, ಇದು ಕನಸಲ್ಲ. ಅಮ್ಮ, ಕುಮಾರ, ಎಷ್ಟು ಶಾಲೆಯಾದ ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಸೂರ್ಯ ಮಂತ್ರವಾದ್ಯ ಬೀಸಿ ಕುವರನ ಆಡೆ. ಸೂರ್ಯ ಮಂತ್ರವಾದ್ಯ ಬೀಸಿ ಕುವರದ ಆಡೆ. ಬಯಸಿದ ಮರುಕ್ಷಣವೇ ಅಮ್ಮ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಮಗುವಮ್ಮ ನಾನಾದ ಏನೊಂದು ನಾರಿಯೇ. ಮಗುವಮ್ಮ ನಾನಾದ ಏನೊಂದು ನಾರಿಯೇ. ದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಅಪರಾಧ ಏನದು ತಾಯೇ. ಮಾಡಿದ ಅಪರಾಧ ಏನದು ತಾಯೇ. ಮಗನೆಂಬ ಮಮಕಾರ
ಅಮ್ಮ ಅಮ್ಮ ಮಗನೆಂಬ ಮಮತಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮತಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಕೀರ್ತಿಶಾಲಿಯಾಗು ಈ ಕಂದ. ಸೂತಪುತ್ರನ ಪ್ರಣಾಮಗಳನ್ನು ನಿನ್ನ ಅಡಿದಾವರಿಗೆ ಅರ್ಪಿಸಿ ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಕೀರ್ತಿ ಅದೆಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಾಚರಗಳು ಕೂಡ ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಹೀಗಿರುವಾಗ ಈ ಜಗತ್ತೆಲ್ಲವೂ ನನ್ನನ್ನು ಈನ ಕುಲದವನು ಸೂತ ಕುಲದವನು ಕುಮಾರ ಎಂದು ಜನರು ಹೀಯಾಳಿಸುತ್ತಿರುವಾಗ ನಿನ್ನದೊಂದೇ ಒಂದು ಮಾತಿನಿಂದ ಎಲ್ಲವೂ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಹೇಳು ತಾಯಿ, ನೀನೇಕೆ ಸುಮ್ಮನಾದೆ ಹೇಳಮ್ಮ. ಹೋಗಲಿ ಬಿಡಮ್ಮ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದ್ವೇಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ? ನಿನ್ನ ತಾಯಿ ನಾನೇನಯ್ಯ ಕರ್ಣ, ಈ ಜೀವ ನಿನಗೇನಯ್ಯ. ಅಮ್ಮ ಅಮ್ಮ ಕಂದ ಬಾರ
ಕುಮಾರ, ಕರ್ಣ, ನೀನು ಈ ರೀತಿಯೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕರ್ಣ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನ ವಿಚಾರವನ್ನೆಲ್ಲ ತಿಳಿದ ಬಳಿಕ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ. ನಿನ್ನ ಈ ಎಲ್ಲಾ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು ಮಗನೇ. ಹೋಗಲಿ ಬಿಡಮ್ಮ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಿನ್ನ ಪಾದ ಸೇವೆ ಮಾಡುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸುವುದು? ಕುಮಾರ, ಹೌದು ತಾಯಿ. ಆದರೆ ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ ಬಾ ಕಂದ, ಬಾ ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರವರೆಗೂ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ. ಹಾಗಲ್ಲ ಮಗು, ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ಕರ್ಣನು ನೀಚಲ್ಲ ತಾಯಿ. ಕರ್ಣನು ಪರದಾತವನ್ನು ತೊರೆಯುವುದೇ. ನನ್ನ ಸ್ವಾಮಿ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿ ನಾನು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲ ತಾಯಿ. ಹಾಗೆ ಮಾಡುವುದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದೇ ಇರುವರೆ. ಅಮ್ಮ, ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸದೇ ಇರುವರೆ. ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾದ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನನಗೆ ನಿರಾಕರಿಸಿದ ನೀನು ಈಗ ನನಗೆ ರಾಜ್ಯದ ಲೋಭವನ್ನು ತೋರಿಸುವಿಯಾ? ಎಳೆತನದಲ್ಲಿ ನೀನು ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯು ಈಗ ಒಣಗಿ ಹೋಗಿದೆ ತಾಯಿ. ಪುನಃ ಅದು ಚಿಗುರುವುದಿಲ್ಲ. ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಮಾಡುವ ಯೋಗ ನನಗೆಲ್ಲಿದೆ ತಾಯಿ? ಇದುವರೆಗೂ ನನಗೆ ಸಹೋದರರೆಂಬ ಭಾವನೆಯೇ ಇರಲಿಲ್ಲವಲ್ಲ. ಈ ರೀತಿ ಇರುವಾಗ ನನ್ನ ತಪ್ಪೇನಿದೆ ತಾಯಿ? ಮಮ ಪ್ರಾಣವೇ ಪಾಂಡವೇ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿದೆ ತಾಯಿ. ಆತನೇ ಎಲ್ಲವನ್ನೂ ಕಾಪಾಡುವನು. ಬಿಡು ತಾಯಿ ನಿನ್ನ ವ್ಯತೆಯನ್ನು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು ಕುಮಾರ. ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಿ ಬಿಡು ಕಂದ. ಅಮ್ಮ, ಕರ್ಣನು ಅಂತ ನೀಚನಲ್ಲ ತಾಯಿ. ನನ್ನ ಸ್ವಾಮಿಗೆ ನನ್ನ ಮೇಲಿರುವ ವಿಶ್ವಾಸ ನೀನೇನು ಬಲ್ಲೆಯೇ ತಾಯಿ? ಈ ಜಗತ್ತೆಲ್ಲವೂ ಈನ ಕುಲದವನು ಸೂತ ಕುಲದವನು ಎಂದು ದೂಡಿ ಬಿಟ್ಟಿದ್ದಾಗ ನನಗಾಶ್ರಯ ನೀಡಿ ಅಂಗ ದೇಶಕ್ಕೆ ರಾಜನನ್ನು ಮಾಡಿ ಈ ಕುಲಹೀನನನ್ನು ಉದ್ಧಾರ ಮಾಡಿದನವನು ನನ್ನ ಸ್ವಾಮಿಯಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ನಂಬಿ ರಾಜ್ಯದ ಆಧಾರ ಸ್ತಂಭವಾಗಿ ನಂಬಿ
ಯುದ್ಧವನ್ನು ಹೂಡಿರುವಾಗ ನಾನು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ನಮ್ಮ? ಇಲ್ಲ ತಾಯಿ, ಖಂಡಿತವಾಗಿ ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ. ಕುಮಾರ, ಹೋಗಲಿ ಬಿಡು. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ. ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಮಮತೆಯು ಮರೆಯಿತು ಸೋದರ ತೊಡೆಯಿತು, ಮಮತೆಯು ಮರೆಯಿತು ಸೋದರ ತೊಡೆಯಿತು. ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ ಅಮ್ಮ ಅಮ್ಮ. ಅಮ್ಮ, ಹೇಳುವೆನು ಕೇಳು ತಾಯಿ. ಸತ್ಯಸಂಧನನಾದ ಧರ್ಮರಾಯನು ನನ್ನೆದುರಿಗೆ ಬಂದು ನಿಂತರೂ ನಾನು ಆತನ ತಲೆ ಎತ್ತಿಯೂ ಸಹ ನೋಡುವುದಿಲ್ಲ ತಾಯಿ. 1000 ಆನೆಯ ಬಲವುಳ್ಳ ಭೀಮಸೇನನು ತನ್ನ ಗದೆಯಿಂದ ಈ ದೇಹವನ್ನು ನುಚ್ಚು ನೂರು ಮಾಡಿದರೂ ಆತನ ಮೇಲೆ ಕೈ ಎತ್ತುವುದಿಲ್ಲ ತಾಯಿ. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು, ಅವರಿಗೆ ನಾನೆಂದಿಗೂ ಕೇಡನ್ನು ಬಯಸುವನಲ್ಲ ಅಮ್ಮ. ಆದರೆ ಆದರೆ ಆ ನನ್ನ ಪರಮ ವೈರಿ ಅರ್ಜುನನು ಮಾತ್ರ ಉಳಿಸಲಾಗುತ್ತದೆ. ಹೌದಮ್ಮ, ಆತನ ಮೇಲೆ ನಾನು ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿದರೆ ಆಗ ಈ ಜನ್ಮ ಸಾರ್ಥಕವಾಗುವುದು. ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಹೌದಮ್ಮ, ನನ್ನಿಂದ ಅರ್ಜುನನೇ ಹತನಾದರು, ಅರ್ಜುನನಿಂದ ನಾನೇ ಹತನಾದರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವು.
ಬಿಡು ತಾಯಿ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹೊಟ್ಟೆಗದೇ ಸಂತೋಷ. ಕರ್ಣ, ಅಮ್ಮ. ಕುಮಾರ, ಅಮ್ಮ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಕರ್ಣನೆಂದು ಭಾವಿಸಿದೆಯೇನಮ್ಮ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆನು ಹೇಳು ತಾಯಿ. ಅಮ್ಮ, ಬೇಡಮ್ಮ. ಅಮ್ಮ, ಬೇಡಮ್ಮ. ಅಯ್ಯೋ ಸುಯೋಧನ, ಸುಯೋಧನ. ಅಮ್ಮ, ಧರೆಯೊಳು ನಿನಗೆ ಸರಿಸಮಯಾರು. ಕರ್ಣ, ಎಂತಹ ಮಾತು ಕೇಳಿದೆ ತಾಯಿ. ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಸುಯೋಧನ. ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ಆತನ ದುರಾದೃಷ್ಟಕ್ಕೆ ತನ್ನ ಪವಿತ್ರವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಎತ್ತ ತಾಯಿಯ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಸಿದನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಎತ್ತ ಕರುಳಿನ ಬಾತೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲು ಕಟ್ಟ ಕಡೆಯೋಳು ಕರ್ಮದಾದಿಗೆ ನಾ ಕಾಲಿಡಲು ಈಗೋ ಕೊಡುವೆನು ಬಾಳ್ಕೆಯನು ನಾ ಬಿಡು ಚಿಂತೆಯ ಜನನೇ. ಜನನಿ ಸಂದೇಹವದು ಈ ಕರ್ಣನ ಬಾಜೆಯ ಕೇಳಮ್ಮ. ಸಂದೇಹವದು ಹಿಡಿಯುವುದೊಂದೇ ಬಾಳದ ಗುರಿ.
ಅಮ್ಮ, ಶ್ರೀಕೃಷ್ಣ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಕುಮಾರ ಕರೆದೆಯ? ಹೌದು ತಾಯಿ. ಅಮ್ಮ, ನಿನ್ನಲ್ಲಿ ನನ್ನೊಂದು ಮಾತಿದೆ ತಾಯಿ, ನಡೆಸಿಕೊಡುವೆಯಾ? ಅದೇನೆಂದು ಹೇಳು ಕಂದ. ಖಂಡಿತವಾಗಿಯೂ ನಡೆಸಿಕೊಡುವೆ ತಾಯಿ. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರ ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದಮ್ಮ, ನಾನು ನಿನ್ನ ಮಗನೆಂಬ ವಿಚಾರ ಆ ನನ್ನ ಸ್ವಾಮಿಗೆ ತಿಳಿದರೆ ಆತನಿಗೆ ನನ್ನ ಮೇಲೆ ಸಂಶಯವೂ ಉಂಟಾಗುವುದು. ಆದ್ದರಿಂದ ಯಾರಲ್ಲಿಯೂ ಹೇಳಬೇಡ ತಾಯಿ. ಹಾಗೆ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ, ಹೌದಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ನನ್ನ ಮೃತ ಶರೀರವನ್ನು ನಿನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕರ್ಣನು ಸೂತನಲ್ಲ ನಾನೆತ್ತ ಮಗನೆಂದು ಈ ಪ್ರಪಂಚವೇ ಕೇಳಿಸುವಂತೆ ಕೂಗಿ ಹೇಳಮ್ಮ. ಹೌದಮ್ಮ, ಹಾಗೆ ನನ್ನ ಮೃತದೇಹಕ್ಕೆ ಸತ್ಯ ಸಂದನನಾದ ಧರ್ಮರಾಯಿಂದರೆ ಅಮ್ಮ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಬೇಕಮ್ಮ. ಅಮ್ಮ, ಅಮ್ಮ, ಕುಮಾರ, ನೀನು ನನ್ನ ಹೆತ್ತ ತಾಯಿ. ಈ ಜನ್ಮದಲ್ಲಿ ಇದೇ ಪ್ರಥಮ ದರ್ಶನವು ಕರ್ಣ, ಅಂತಿಮ ದರ್ಶನವು ಎಂದು ತೋರಿಸುತ್ತಿರುವುದು. ಕರ್ಣ, ನಿನ್ನೊಂದು ಸಾರಿ ನಾನು ಆಲಂಗಿಸಲೇನಮ್ಮ. ಅಮ್ಮ, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲವುದು ಎಂದು. ಅಮ್ಮ, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲವುದು ಬಗೆ ಬಗೆಗಳು ಬಗೆ ಬಗೆ